ನಮಸ್ತೆ. ಇವತ್ತು ನಾವು ಈ ಬುಕ್ಕಿಗೆ ಥ್ಯಾಂಕ್ಸ್ ಹೇಳೋ ಸಮಯ. ನಮ್ಮ ಮನಸ್ಸಿಗೆ ಥ್ಯಾಂಕ್ಸ್ ಅಂತ ಹೇಳ್ಕೊಟ್ಟಂಥ ಪುಸ್ತಕಕ್ಕೆ ಇವತ್ತು ಥ್ಯಾಂಕ್ಸ್ ಹೇಳೋಣ. ಮನಸ್ಸೇ ಥ್ಯಾಂಕ್ ಯು. ನಾವು ಯಾವತ್ತೂ ಥ್ಯಾಂಕ್ಸ್ ಹೇಳ್ಕೊಡ್ಬೇಕಾಗಿರೋದು ನಮ್ಮ ಮನಸ್ಸಿಗೆ ಅನ್ನೋದನ್ನು ಬಹಳ ಹಂತವಾಗಿ ಈ ಬುಕ್ಕಲ್ಲಿ ತಿಳಿಸ್ಕೊಡ್ತಾ ಹೋಗಿದ್ದಾರೆ. ಹಾಗೆ ಇವತ್ತು ನಮ್ಮ ಮನಸ್ಸಿಗೆ ಥ್ಯಾಂಕ್ಸ್ ಹೇಳ್ಕೊಳ್ಳೋದನ್ನು ನೆನಪು ಮಾಡಿಕೊಟ್ಟಿದ್ದಕ್ಕೆ ನಾವು ಈ ಪುಸ್ತಕಕ್ಕೂ ಕೂಡ ಮನಸಾರೆ ಥ್ಯಾಂಕ್ಸ್ ಹೇಳೋಣ. ಹಾಗೆ ಇನ್ನೂ ಯಾವ್ಯಾವುದನ್ನು ನಾನು ಓದಿಲ್ಲ ಅಂತ ಹೇಳ್ತೀನಿ, ಯಾಕೆ ಈ ಪುಸ್ತಕ ಓದಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ಮೊದಲನೇದಾಗಿ ಸೆಲ್ಫ್ ಲವ್ 1. ಓಕೆ, ಇದು ನಮ್ಮೊಂದಿಗೆ ನಾವೇ ಹಾಡಬೇಕಾದ ಪ್ರೇಮ ಗೀತೆ ಅಂತ ಒಂದು ಚಾಪ್ಟರ್ ಇದೆ. ಸೊ ಡೆಫಿನೆಟ್ಲಿ ನಮ್ಮ ಬಗ್ಗೆ ನಾವೇ ಹೇಳ್ಕೊಬೇಕಾಗಿರುವಂತಹ ಲವ್ ಸಾಂಗ್ ಇದೆ ಅಂತ. ಓಕೆ, ಸೆಲ್ಫ್ ಲವ್ 2. ಅದರಲ್ಲಿ ನಿನ್ನ ನೀನು ಅರಿತರಲ್ಲಿ ಸುಖವಿದೆ. ನಿನ್ನ ನೀನು ಅರಿತರೆ ಎಷ್ಟು ಸುಖ ಇದೆ ಅಂತ ಇದೆ, ನಮ್ಮನ್ನು ಅರ್ಥ ಮಾಡ್ಕೊಳ್ಳೋದು. ಸೆಲ್ಫ್ ಲವ್ 3. ಇವನ್ನು ಮಾಡಬೇಡಿ, ಇದನ್ನು ಮಾಡಬೇಡಿ, ನಿಮ್ಮ ಸೆಲ್ಫ್ ಲವ್ ನೀವು ಹಾಳು ಮಾಡ್ಕೊಳ್ತೀರಾ ಅಂತ ಒಂದಿದೆ. ಹಾಗೆ ಸೆಲ್ಫ್ ಟಾಕ್, ಇದು ಮನಸ್ಸಿನ ಮ್ಯಾಟ್ರು ಅಂತ ಒಂದು ಚಾಪ್ಟರ್ ಇದೆ. ಹಾಗೆ ತಿಕ್ಕಲು ಮನಸ್ಸಿಗೆ ಮುಕ್ಕಲು ಬಿಡಬೇಡಿ ಅಂತ ಒಂದು ಚಾಪ್ಟರ್ ಇದೆ. ತಿಕ್ಕಲು ಮನಸ್ಸು ಹೇಗೇಗೋ ಆಡುತ್ತೆ, ಅದಕ್ಕೆ ಮುಕ್ಕಕ್ಕೆ ಬಿಡಬೇಡಿ ಅಂತ ಒಂದು ಚಾಪ್ಟರ್ ಇದೆ. ಹಾಗೆ ದೇವರುಗಳನ್ನೇ ಬಿಟ್ಟವರಲ್ಲ ನಾವು, ದೇವ್ರನ್ನೇ ಬಿಟ್ಟಿಲ್ಲ ನಾವು ಅನ್ನೋದು ಒಂದಿದೆ. ಟೈಮ್ ಎನ್ನೋದು ಪಕ್ಕ 420 ಅಂತ ಒಂದಿದೆ. ಮನಸ್ಸೇ ಥ್ಯಾಂಕ್ ಯು ಅಂತ ಒಂದು ಚಾಪ್ಟರ್ ಇದೆ. ನಿಮ್ಮ ರೆಕ್ಕೆಯಲ್ಲೇ ಹಾರಾಡಿ ಅಂತ ಒಂದು ಚಾಪ್ಟರ್ ಇದೆ. ಜನ ಚೇಂಜ್ ಕೇಳ್ತಾರೆ ಅಂತೀವಲ್ಲ, ಚೇಂಜ್ ಕೇಳಲ್ಲ ಅನ್ನೋ ಒಂದು ಚಾಪ್ಟರ್ ಇದೆ. ಕಾಲನ ಕರೆನ್ಸಿಯ ಬ್ಯಾಲೆನ್ಸ್ ಗೊತ್ತಿರೋದು, ಟೈಮ್ ಅನ್ನೋ ಕರೆನ್ಸಿಯ ಬ್ಯಾಲೆನ್ಸ್ ಯಾರಿಗೆ ಗೊತ್ತು ಅಂತ ಒಂದು ಚಾಪ್ಟರ್ ಇದೆ. ಸೀರಿಯಸ್ ಆಗಿ ಹೇಳ್ತೀನಿ, ಬ್ಯೂಟಿಫುಲ್ ಚಾಪ್ಟರ್ಸ್. ದಯವಿಟ್ಟು ಬುಕ್ ತೊಗೊಳ್ಳಿ. ಒಂದು 15 ನಿಮಿಷ ನಾನು ಓದೋ ಅಂಥ ಚಾಪ್ಟರ್ನ ಕೇಳಿಸ್ಕೊಳ್ತೀರಾ ಅಲ್ವಾ. ಇದೇ ಆ್ಯಂಗಲಲ್ಲಿ ನಾನು ಹೇಗೆ ಹೇಳ್ತೀನಿ ನನ್ನ ಜೀವನನ ಹಾಕ್ಕೊಂಡು, ಅದೇ ಥರ ನೀವು ತಗೊಂಡು ಆ ಚಾಪ್ಟ್ರನ್ನ ನಿಮಗೆ ನೀವು ಹೇಳ್ಕೊಳ್ಳೋ ಥರ ನಿಮ್ಮ ಲೈಫ್ನ ಕನೆಕ್ಟ್ ಮಾಡಿಕೊಂಡು ನೀವೇ ಹೇಳ್ಕೊಳ್ಳಿ. ಆವಾಗ ನಿಮ್ಮೊಳಗಡೆ ಇನ್ನಷ್ಟು ಅರ್ಥ ಮಾಡ್ಕೊಳ್ಳೋದು ಜಾಸ್ತಿ ಆಗುತ್ತೆ. ಇನ್ನಷ್ಟು ನೀವು ಯೋಚನೆ ಮಾಡುವಂತಹ ಶಕ್ತಿ ನಿಮ್ಮಲ್ಲೂ ಜಾಸ್ತಿ ಆಗುತ್ತೆ. ಸೊ ತುಂಬ ಬ್ಯೂಟಿಫುಲ್ ಚಾಪ್ಟರ್. ಏನಾದರೂ ಗೀರ್ವಾಣಿ ಮ್ಯಾಮ್ ನಮಗೆ ವಿಡಿಯೋ ರೆಕಾರ್ಡಿಂಗ್ ಕಳಿಸಿದ್ರೆ ನಾನು ಆ ರೆಕಾರ್ಡಿಂಗ್ನ ಪ್ಲೇ ಮಾಡ್ತೀನಿ. ಲಾಸ್ಟ್ ಟೈಮ್ ನಮಗೆ ಯಾರು ನಮ್ಮ ವಿರೂಪಾಕ್ಷ ದೇವರ ಮನೆ ಸರ್ ಕಳಿಸ್ಕೊಟ್ಟಿದ್ರು. ಅದು ಶೂಟ್ ಆದಮೇಲೆ ಕಳಿಸ್ಕೊಟ್ಟಿದ್ರು, ಅಂದರೆ ನಮ್ಮ ವಿಡಿಯೋ ಪ್ಲೇ ಆದಮೇಲೆ ಕಳಿಸ್ಕೊಟ್ಟಿದ್ರು. ಹಾಗಾಗಿ ಅದನ್ನು ಹಾಕೋಕ್ಕಾಗಿಲ್ಲ. ಸೊ ನೆಕ್ಸ್ಟ್ ಟೈಮ್ ಅದನ್ನೆಲ್ಲಾದರೂ ರೀಲ್ಸ್ಗೆ ಹಾಕೋಣ ಅಂತ ಅಂದ್ಕೊಂಡ್ವಿ. ಸೊ ಈಗ ಇವರು ನಮಗೆ ಕಳಿಸ್ಕೊಟ್ರೆ ಡೆಫಿನೆಟ್ಲಿ ನಾವು ನಿಮಗೆ ಅವ್ರನ್ನ ಪರಿಚಯ ಮಾಡಿಕೊಡ್ತೀವಿ. ಅವರ ಮಾತಲ್ಲೂ ಕೂಡ ನೀವು ಮನಸ್ಸೇ ಥ್ಯಾಂಕ್ ಯು ಬರ್ದಿರೋ ಅಂಥವ್ರಿಗೆ ಥ್ಯಾಂಕ್ಸ್ ಹೇಳ್ಬೋದು. ಅವರು ಕೂಡ ಕಾಲ್ ಮಾಡಿ ಹೇಳಿದ್ರು, ತುಂಬ ಚೆನ್ನಾಗಿ ಬರ್ತಾ ಇದೆ, ಹಾಗೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ದೀರಾ. ನನ್ನ ತಾಯಿ ಕೂಡ ಕುತ್ಕೊಂಡು ಪೂರ್ತಿ ಎಪಿಸೋಡ್ನ ನೋಡ್ತಾ ಇದ್ದಾರೆ, ನಾನು ಪೂರ್ತಿ ಎಪಿಸೋಡ್ ನೋಡಿದೆ, ನನಗೆ ಆಶ್ಚರ್ಯ ಆಯಿತು ಅಂತ ಕೂಡ ಹೇಳಿದ್ರು. ಹಾಗೆ ಜನ ಅದನ್ನು ತುಂಬ ಚೆನ್ನಾಗಿ ಸ್ವೀಕರಿಸ್ತಾ ಇದ್ದಾರೆ, ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ, ನಂಗೆ ತುಂಬ ಖುಷಿ ಆಯಿತು ಅಂತ ಹೇಳಿ ಗೀರ್ವಾಣಿ ಮ್ಯಾಮ್ ಹೇಳಿದ್ದಾರೆ. ಅವ್ರ ಕಡೆಯಿಂದ ನಿಮ್ಮೆಲ್ರಿಗೂ ಆಲ್ರೆಡಿ ಗ್ರ್ಯಾಟಿಟ್ಯೂಡ್ ಹೇಳಿದ್ದಾರೆ. ಸೊ ನಾನು ನಿಮಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ, ನಿಮ್ಮ ಮನಸ್ಸಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ, ನನ್ನ ಮನಸ್ಸಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಸೊ ಓವರಾಲ್ ನಾವು ಈ ಒಂದು ಬುಕ್ ಬರೆದಿರುವಂತಹ ಗೀರ್ವಾಣಿ ಮ್ಯಾಮ್ಗೆ ಥ್ಯಾಂಕ್ಸ್ ಹೇಳೋಣ. ನಿಮ್ಮ ಮನಸ್ಸಿಗೂ ಕೂಡ ಥ್ಯಾಂಕ್ಸ್ ಹೇಳ್ಕೊಳ್ಳೋಣ. ಥ್ಯಾಂಕ್ ಯು.